ಅಂತಂದ್ರೆ ಎಲ್ಲರಿಗೂ ಅಲ್ಲಿ ಸಮೀಪದ ರೈತರಿಗೆ ತಮ್ಮ ಬೆಳೆದ ಬೆಳೆ ಇಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಅಲ್ಲಿ ಹಳ್ಳಿಯ ಯುವಕರಿಗೆ ಉದ್ಯೋಗಗಳು ಆಗ್ತವೆ ಮತ್ತು ತಮ್ಮ ಕಾಳು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬೆಲೆ ಬಂದಾಗ ಅದು ಮಾರುವಂಥದ್ದು ಸಹಜವಾಗಿ ಈ ದಲ್ಲಾಳಿಗಳ ಹಾವಳಿ ನಿಂತು ಹೋಗ್ಬಿಡ್ತದೆ. ಬೇಕಾದ್ರೆ ಬಂದಲ್ಲಿ ಕೊಂಡ್ಕೊಂಡು ತೊಗೊಂಡು ಹೋಗ್ರಿ ಮತ್ತು ಅವ್ರು ಲಾಭದಿಂದ ಯಾರೂ ಮಾರೋದಿಲ್ಲ, ಲಾಭ ಮಾರ್ಕೊಳ್ಳಿ ಅವರು. ಯಾಕಂದ್ರೆ ಮಾರ್ಕೆಟ್ನಿಂದ ಏರುಮುಖ ಆಗಿ ಐತಿ, ಇಲ್ಲಂತ ಯಾರು ಹೇಳಿಕ್ಕೆ ಸಾಧ್ಯ ಇಲ್ಲ. ದಿನದಿಂದ ದಿನಕ್ಕೆ ಮಾರ್ಕೆಟ್ ಹೆಚ್ಚಾಗ್ತದೆ. ಬಟ್ ರೈತರಿಗೆ ಮಾತ್ರ ಆ ಮಾರ್ಕೆಟ್ದಲ್ಲಿದ್ದಂಥ ರೇಟ್ ಅವ್ರಿಗೆ ಸಿಗುವುದಿಲ್ಲ ಅನ್ನೋದು ಈಗ ಎಲ್ಲರಿಗೂ ಮನವರಿಕೆ ಆಗಿರುವಂಥ ವಿಷಯ ಆಗ್ಯದ. ಈ ದಿಶೆಯಲ್ಲೇ ಏನು ಮಾಡ್ತಾರೆ ನೋಡೋದನ್ನು ಅದು ವಿಶೇಷವಾಗಿ ಮಾಡಿದರೆ ಭಾಳ ಉತ್ತಮ. ನಿಜವಾಗಿಯೂ ರೈತರ ಸಲುವಾಗಿ ಅವ್ರು ಮಾಡಿದ ದೊಡ್ಡ ಉಪಕಾರದಂಗೆ ಆಗ್ತದೆ ಅಂತ ಮಾತನ್ನು ಇದೇ ಸಂದರ್ಭದಲ್ಲಿ ಈಗಾಗಲೇ ಕಬ್ಬು ಬೆಳೆಗಾರರಂತೆ ತಮ್ಮ ಒಂದು ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಈ ಗುರ್ಲಾಪುರ ಕ್ರಾಸ್ದಲ್ಲಿ ಆಗಿರ್ಬೋದು, ಅಲ್ಲಲ್ಲಿ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಅವ್ರೇನು ಭಾಳ ಕೇಳ್ತಾ ಇಲ್ಲ, 3,500 ರೂಪಾಯಿಗಳನ್ನು ಕೇಳ್ತಾ ಇದ್ದಾರೆ. ಅದನ್ನು ಇಷ್ಟರಲ್ಲೇ ಈ ಬೆಳಗಾವಿ ಜಿಲ್ಲೆ ಎಲ್ಲ ಈ ಒಂದು ಏನಪ್ಪ ಅಂದರೆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಆಗಿರ್ಬೋದು, ಕೋಆಪರೇಟಿವ್ ಇರ್ಬೋದು, ಎಲ್ಲ ಇರ್ಬೋದು, ಅವ್ರು ಕುಡ್ಕೊಂಡು ಡಿಸಿಷನ್ ಮಾಡಬೇಕಾಗಿತ್ತು. ಈಗಾಗಲೇ DC ಅವರು ಬಂದು ಇಲ್ಲ 3,200 ಕೊಡ್ತಾನೆ ಅಂತ ಹೇಳಿದ್ದು ಮಾಡಿದ್ದು ಈಗ ವರದಿಗಳು ಬರ್ತಾ ಇದ್ದಾವೆ. ಆದರೆ 3,200ರಿಂದ ಏನಾಗ್ತದೆ? ಯಾಕಂದ್ರೆ ಸ್ವತಃ ಒಂದು ಕಡೆ ನಾವು ಈಗಾಗಲೇ ಹಿಂದೆ ಹೇಳಿದಂಥ ಮಾತು ಅದ. ನಮ್ಮ ಸೌದಿಯವರು ಆಗಿರ್ಬೋದು, ಯಾರೋ ಆಗಿರ್ಬೋದು, ಅವರೇ ಯಾಕೆ ಪಾಪ ಈವನ್ ರೈತರು ನಾವು ಕೇಳಿಸೋದು ಗೊತ್ತಾಗ್ತದೆ ಎಷ್ಟು ಖರ್ಚು ಬರ್ತದೆ ಒಂದು ಟನ್ ಬೆಳಿಬೇಕಾದ್ರೆ ಅಂತೇಳಿ. ಸಹಜವಾಗಿ ಎಲ್ಲರೂ ಹೇಳಿದ್ರೆ 4,500 ಖರ್ಚು ಬರ್ತದೆ. ಅದ್ರ ಬರ್ತದೆ ಎಷ್ಟು ಕೊಡ್ತಾರೆ ಅಷ್ಟೀಗ 2,000 ಒಳಗೆ 2,900 ಕೊಟ್ಟಿದ್ದಕ್ಕಾಗಿ ನಮ್ಗೆ ಲಾಸ್ ಆಯಿತು, ಸಾಲ ಆಯಿತು ಅಂತ ನಮ್ಮ ಸೌದಿಯವರು ತಮ್ಮ ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಬ್ಯಾಂಕ್ ಇದು ಸಕ್ಕರೆ ಫ್ಯಾಕ್ಟ್ರಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದರು. ನಮ್ಮ ಸಾಲ ಆಗಿದ್ದು ಆ ಕಾರಣಕ್ಕಾಗಿ 2,900 ಕೊಟ್ಟು ಸಾಲ ಆಗ್ಯದ, ಮತ್ತು ಈಗ 3,500 ಕೊಡ್ತಾರ ಅನ್ನೋಂಥ ಒಂದು ಪ್ರಶ್ನೆ ಇದ್ದರೂ ಸಹಿತ